ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಹಲಸಿನ ಹಣ್ಣಿನ ಬೀಜದಿಂದ ಯಾವ ರೀತಿ ಸೂಪರ್ ಟೇಸ್ಟಿಯಾಗಿರುವ ವಡೆಯನ್ನು ಮಾಡೋದಂತ ತೋರಿಸ್ತಾ ಇದ್ದೇನೆ. ಇದು ಬಂದುಬಿಟ್ಟು ತುಂಬಾ ಈಸಿಯಾಗಿ ಆಗುವಂಥದ್ದು. ಹಾಗೆಯೇ ಟೇಸ್ಟ್ ವೈಸ್ ಹೇಳೋದಾದರೆ ಎರಡು ಮಾತೇ ಇಲ್ಲ, ಖಂಡಿತವಾಗಿ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಅಂತಲೇ ಹೇಳಬಹುದು. ಹಾಗೆಯೇ ತುಂಬಾ ಸಿಂಪಲ್ ಆದಂತಹ ರೆಸಿಪಿ, ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾಡುವಂತಹ ವಡೆ. ಸೊ ಇನ್ನು ಇದನ್ನು ತಡ ಮಾಡೋದೇ ಬೇಡ, ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಈ ರೆಸಿಪಿ ನಿಮಗೆಲ್ಲರಿಗೆ ಸಹ ಇಷ್ಟ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಹಲಸಿನ ಹಣ್ಣಿನ ಬೀಜದಿಂದ ಯಾವ ರೀತಿ ವಡೆಯನ್ನು ಮಾಡೋದು ಅಂತ ನೋಡೋಣ. ನಾನು ಮೊದಲಿಗೆ ಒಂದು 30ರಷ್ಟು ಹಲಸಿನ ಹಣ್ಣಿನ ಬೀಜವನ್ನು ಈ ರೀತಿ ಸಿಪ್ಪೆ ತೆಗೆದು ಇಟ್ಟಿದ್ದೇನೆ. ಅಂದರೆ ನಿಮಗೆ ಈ ರೀತಿ ಇರ್ತದೆ ನೋಡಿ ಹಲಸಿನ ಹಣ್ಣು. ಸ್ವಲ್ಪ ಇದನ್ನು ಜಜ್ಜಿದ್ರೆ ನಿಮಗೆ ಈಸಿಲಿ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ. ಜಾಸ್ತಿ ಜಜ್ಜಬೇಕು ಅಂತಿಲ್ಲ, ಸ್ವಲ್ಪ ಜಜ್ಜಿದ್ರೆ ಸಾಕು. ಕೆಲವರು ಹಾಗೆಯೇ ಡೈರೆಕ್ಟ್ ಹಾಕ್ತಾರೆ, ಕುಕ್ಕರಲ್ಲಿ ಹಾಕಿ ನಂತರ ಬೇಯಿಸಿದ ನಂತರ ಸಿಪ್ಪೆ ತೆಗಿತಾರೆ. ಆದರೆ ಈ ರೀತಿ ಜಜ್ಜಿಬಿಟ್ಟು ತೆಗೆಯುವುದು ಸ್ವಲ್ಪ ಈಸಿ ಆಗ್ತದೆ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೇನೆ. ಹಾಗೆಯೇ ಜಜ್ಜಿದ್ರೆ ಏನಾಗ್ತದೆ ಅಂದರೆ, ನೀವು ಉಪ್ಪು ಸೇರಿಸಿ ಕುಕ್ಕರಲ್ಲಿ ಬೇಯಿಸುವಾಗ ಈ ಬೀಜಗಳೆಲ್ಲ, ಹಲಸಿನ ಹಣ್ಣಿನ ಬೀಜಗಳೆಲ್ಲ ಉಪ್ಪನ್ನು ಚೆನ್ನಾಗಿ ಎಳ್ಕೊಳ್ತದೆ, ತುಂಬ ಟೇಸ್ಟಿಯಾಗಿ ಬರ್ತದೆ. ಮತ್ತು ಬೇಯಲಿಕ್ಕೂ ಕೂಡ ತುಂಬಾ ಬೇಗವಾಗಿ ಬೇಯ್ತದೆ. ಒಂದು ಕುಕ್ಕರ್ನಲ್ಲಿ 3 ವಿಸಿಲ್ ಬೇಯಿಸಿದರೆ ಸಾಕಾಗ್ತದೆ. ನೋಡಿ, ಈಗ ಎಲ್ಲ ಸಿಪ್ಪೆ ತೊಳೆದಾಯಿತು, ಅಂದರೆ ತೆಗೆದಾಯಿತು ಸಿಪ್ಪೆಯನ್ನು. ಇನ್ನು ಇದನ್ನುಂಟಲ್ಲ, ಚೆನ್ನಾಗಿ ಒಮ್ಮೆ ನೀರಿನಲ್ಲಿ ವಾಶ್ ಮಾಡ್ತೇನೆ. ನೀವು ಎಷ್ಟು ಪ್ರಮಾಣದಲ್ಲಿ ಕೂಡ ತಗೊಳ್ಬಹುದು. ನಾನೊಂದು 25ರಿಂದ 30ರಷ್ಟು ಹಲಸಿನ ಹಣ್ಣಿನ ಬೀಜವನ್ನು ತಗೊಂಡಿದ್ದೇನೆ. ನೀವು ಬೇಕಾದ್ರೆ 20 ಬೀಜವನ್ನು ಉಪಯೋಗಿಸಿ ಕೂಡ ಮಾಡಬಹುದು. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡಬಹುದು. ನೋಡಿ, ಈಗ ಎಲ್ಲ ಸಿಪ್ಪೆ ಎಲ್ಲ ತೆಗೆದಾಗಿದೆ. ಇನ್ನು ಇದನ್ನು ತೊಳೆದ್ಬಿಟ್ಟು ನಾನು ಕುಕ್ಕರಲ್ಲಿ ಹಾಕ್ತೇನೆ. ಕುಕ್ಕರಲ್ಲಿ ಹಾಕಿದ ನಂತರ ಒಂದು 3 ಸೀಟಿ ಬೇಕಾಗ್ತದೆ. ಇದಕ್ಕೆ 3 ಸೀಟಿ ಆದ ನಂತರ ಹಾಗೆಯೇ ಹಬೆ ಇರಲಿ. ಇದು ಮುಳುಗುವಷ್ಟು ನೀರನ್ನು ಹಾಕಬೇಕು, ಜಾಸ್ತಿ ಕೂಡ ಬೇಡ, ಮುಳುಗುವಷ್ಟು ನೀರಿದ್ರೆ ಸಾಕು. ನೋಡಿ, ಇಷ್ಟಿದ್ರೆ ಸಾಕು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ನಾನಿಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದ್ದೇನೆ. ಸೊ ನೀವು ಹುಡಿ ಉಪ್ಪು ಬೇಕಾದ್ರೆ ಯೂಸ್ ಮಾಡಬಹುದು. ನೋಡಿ, ಇದು ಚೆನ್ನಾಗಿ ಬೆಂದಾಗಿದೆ, ಇದರ ಸೀಟಿ ಎಲ್ಲ ಹೋಗಿದೆ, ಹಬೆ ಕೂಡ ಹೋಗಿದೆ. ನೀರು ನೋಡಿ ಯಾವ ಬಣ್ಣ ಉಂಟು ಅಂತ. ಸೊ ಇದರ ನೀರು ನಾವು ಯೂಸ್ ಮಾಡೋದು ಬೇಡ, ಅದನ್ನು ಕಂಪ್ಲೀಟಾಗಿ ಚೆಲ್ಲಿ ಬಿಡುವ. ನೋಡಿ, ಇದರ ಬೇಕಾದ್ರೆ ಈ ರೀತಿ ಸಿಪ್ಪೆ ತೆಗೆದು ಕೂಡ ನೀವು ಮಿಕ್ಸಿಗೆ ಹಾಕ್ಬೋದು, ಅಥವಾ ಹಾಗೆಯೇ ಹಾಕಿದರೂ ಕೂಡ ತೊಂದರೆ ಇಲ್ಲ, ಏನು ಪರವಾಗಿಲ್ಲ. ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಅದು ಸಿಪ್ಪೆ ತೆಗೆದ್ಬಿಟ್ಟು ನಾವು ಹಾಕಿರೋದಲ್ಲ, ಬೇಗ ಬೆಂದಿದೆ. 3 ವಿಸಿಲ್ಗೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇಷ್ಟು ಬೆಂದರೆ ಸಾಕು. ಕೈಯಿಂದ ಜಸ್ಟ್ ಸಾಫ್ಟಾಗಿ ನೀವು ಮೃದುವಾಗಿ ಒತ್ತುವಾಗ ಈ ರೀತಿ ಸಾಫ್ಟ್ ಆದರೆ ಸಾಕು. ಇಷ್ಟು ತನಕ ಬೇಯಬೇಕು. ನಂತರ ನಾವಿದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು, ನೀರು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪನೂ ಕೂಡ ನೀರು ಆ್ಯಡ್ ಮಾಡೋದು ಬೇಡ. ಒಂದು ಪೇಸ್ಟ್ ರೀತಿ ರೆಡಿ ಮಾಡಬೇಕು. ತುಂಬ ನೈಸಾಗಿ ಆಗಬೇಕು ಅಂತ ಇಲ್ಲ, ಸ್ವಲ್ಪ ಪೀಸ್ ಇದ್ದರೂ ಕೂಡ ತೊಂದರೆ ಇಲ್ಲ, ಪರವಾಗಿಲ್ಲ. ಅಲ್ಲಲ್ಲಿ ವಡೆ ತಿನ್ನುವಾಗ ಒಂದು ಸಣ್ಣ ಸಣ್ಣ ಪೀಸ್ ಸಿಕ್ಕಿದ್ರೂ ಕೂಡ ತೊಂದರೆ ಇಲ್ಲ. ನೋಡಿ, ಈ ರೀತಿ ಆಗಿದೆ. ಇಲ್ಲಿ ನೋಡಿ, ಅಲ್ಲಿ ನಿಮಗೆ ಸ್ವಲ್ಪ ಗಂಟು ಥರ ಕಾಣ್ತಾನೆ, ಒಂದೊಂದು ಪೀಸ್ ಸ್ವಲ್ಪ ಇರ್ತದೆ, ಅದು ಪರವಾಗಿಲ್ಲ, ತೊಂದರೆ ಇಲ್ಲ. ಈಗ ನಾನೊಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದಕ್ಕೆ ಈ ಹಿಟ್ಟನ್ನು, ಅಂದರೆ ಈ ಮಿಶ್ರಣವನ್ನು ಹಾಕ್ಕೊಂಡಿದ್ದೇನೆ ನಾನು, ಹಲಸಿನಕಾಯಿಯ ಪೇಸ್ಟನ್ನು. ನಂತರ ಒಂದು ಮಧ್ಯಮ ಸೈಜಿದು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈರುಳ್ಳಿ ಜಾಸ್ತಿ ಹಾಕೋದು ಬೇಡ, ಹಿಟ್ಟು ತುಂಬ ತೆಳ್ಳಗಾಗ್ತದೆ. ಮತ್ತು ಒಂದು 2 ಕಾಯಿ ಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಈ ರೀತಿಯಾಗಿ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆಯೇ 1 ದೊಡ್ಡ ಚಮಚ ಆಗುವಷ್ಟು ಶುಂಠಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಯಾಕಂದರೆ ಹಲಸಿನ ಹಣ್ಣಿನ ಬೀಜ ಕೆಲವರು ಗ್ಯಾಸ್ಟ್ರಿಕ್ ಆಗ್ತದೆ ಅಂತ ಹೇಳ್ತಾರೆ, ಆದರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಆದರೆ ಯಾವುದಕ್ಕೂ ಶುಂಠಿ ಹಾಕಿದರೆ ಒಳ್ಳೆಯದು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕುವಾಗ ನೋಡಿಬಿಟ್ಟು ಹಾಕಿ, ಯಾಕಂದರೆ ಹಲಸಿನ ಬೀಜ ಬೇಯಿಸುವಾಗ ಕೂಡ ನೀವು ಉಪ್ಪು ಹಾಕ್ಕೊಂಡಿರ್ತೀರಿ, ಅದಕ್ಕೋಸ್ಕರ. ಈಗ ಹಿಟ್ಟು ಹಾಕ್ಕೊಳ್ಳುವ. ನಾನು ಕಡಲೆ ಪುಡಿ ತಗೊಂಡಿದ್ದೇನೆ, ಒಂದು 75 ಗ್ರಾಮಷ್ಟು ಕಡಲೆಪುಡಿ ಇರ್ಬೋದು ಇದರಲ್ಲಿ. ಇಷ್ಟು ಒಂದು 30 ಹಲಸಿನ ಹಣ್ಣು ಬೀಜ ತಗೊಂಡು 75 ಗ್ರಾಮ್ನಷ್ಟು ಹಿಟ್ಟು ಬೇಕಾಗ್ತದೆ. ಹಾಗೆಯೇ ಒಂದು 3 ಚಮಚ ಆಗುವಷ್ಟು ಅಕ್ಕಿ ಪೌಡರ್ ಕೂಡ ಹಾಕ್ಕೊಂಡಿದ್ದೇನೆ. ಅಕ್ಕಿ ಪೌಡರ್ ಹಾಕ್ಕೊಳ್ಳೋದ್ರಿಂದ ಈ ವಡೆ ಹೊರಗಡೆ ಕ್ರಿಸ್ಪಿಯಾಗಿ ಬರ್ತದೆ, ಒಳಗಡೆ ತುಂಬಾ ಸಾಫ್ಟಾಗಿ ಬರ್ತದೆ. ಹಾಗೆಯೇ ಒಂದು 1/4 ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಹಾಕ್ಕೊಂಡಿದ್ದೇನೆ, ಒಳ್ಳೆಯ ಒಂದು ಘಮ ಬರ್ತದೆ. ಅದ್ರ ಜೊತೆಗೇ ಒಂದು 1/4 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೊಂಡಿದ್ದೇನೆ. ಇದ್ರೂ ಕೂಡ ಹಾಕ್ಕೊಳ್ಳೋದ್ರಿಂದ ವಡೆ ತಿನ್ನುವಾಗ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತದೆ. ಹಾಗೆಯೇ ನೀವು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡಿರ್ತೀರ, ಅದು ತುಂಬ ಚೆನ್ನಾಗಿರ್ತದೆ. ಒಂದು 1/2 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ
1 ಸ್ಪೂನ್ ಹಾಕ್ಕೊಂಡು ನಡೀತಾರೆ. ಬಟ್ ಇದು ಕರೆಕ್ಟಾಗಿರ್ತದೆ, ಅಂದರೆ ಮೀಡಿಯಮ್ ಆಗಿರ್ತದೆ ಖಾರ. ಸೊ ಇನ್ನೂ ಸ್ವಲ್ಪನೂ ಕೂಡ ನೀರು ಹಾಕದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಹಲಸಿನ ಹಣ್ಣಿನ ಬೀಜದ ಪೇಸ್ಟ್ ರೀತಿ ಮಾಡಿರ್ತೇವೆ ನಾವು, ಅದರಲ್ಲೇ ನೀರಿನ ಅಂಶ ಇರ್ತದೆ. ಸೊ ಈ ಹಿಟ್ಟೆಲ್ಲ ಹಾಕೊಳ್ಳುವಾಗ ಅದು ಕರೆಕ್ಟ್ ಆಗ್ತದೆ. ಮತ್ತು ಈರುಳ್ಳಿ ಕೂಡ ಹಾಕಿರೋದ್ರಿಂದ ಅದು ಸ್ವಲ್ಪ ಟೈಮ್ ಆದ ನಂತರ ನೀರು ಅಂದರೆ ಬಿಡ್ತದೆ, ಆಗ ಹಿಟ್ಟು ಇನ್ನೂ ತೆಳ್ಳಗಾಗ್ತದೆ. ಅದಕ್ಕೋಸ್ಕರ ನೀರು ಹಾಕೊಳ್ಳೋದು ಬೇಡ. ನೋಡಿ ಈಗ ಹಿಟ್ಟು ಯಾವ ರೀತಿ ಆಗಿದೆ ಅಂತ. ಇದನ್ನು ಮ್ಯಾರಿನೇಷನ್ ಮಾಡಿಡಬೇಕು ಅಂತ ಏನಿಲ್ಲ, ಈ ರೀತಿ ಉಂಡೆ ಕಟ್ಟಲಿಕ್ಕೆ ಆದರೆ ಸಾಕು. ಅಂದರೆ ಸ್ವಲ್ಪ ಈ ಅಂಟು ಥರ ಇರಬೇಕು. ನಂತರ ನೀವು ಇದನ್ನು ಯಾವ ರೀತಿ ವಡೆಯನ್ನು ತಟ್ಟುದಂದರೆ ಕೈಯನ್ನು ಈಗ ತೇವಭರಿತವಾಗಿ ಮಾಡಬೇಕು. ಅಂದರೆ ಸ್ವಲ್ಪ ಎಣ್ಣೆ ಸವರಿದರೆ ಸಾಕು. ನಂತರ ಒಂದು ಕೈಯಿಂದ ಸ್ವಲ್ಪ ಪ್ರಮಾಣದ ಒಂದು ಚಿಕ್ಕ ಉಂಡೆ ರೀತಿಯಲ್ಲಿ ಈ ರೀತಿ ಹಿಟ್ಟನ್ನು ತಗೊಂಡು ಇನ್ನೊಂದು ಕೈಗೆ ಹಾಕಿಬಿಟ್ಟು ಒತ್ತಿದ್ರೆ ಸಾಕು. ಎಷ್ಟು ಚೆನ್ನಾಗಿ ವಡೆ ರೆಡಿ ಆಗ್ತದೆ ಗೊತ್ತುಂಟಾ. ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು. ಕೆಲವರು ಇದನ್ನು ಮಾಡಲಿಕ್ಕೆ ಎಣ್ಣೆ ಪೇಪರ್ ತಗೊಂಡು ಅದರ ಮೇಲೆ ಹಾಕಿ ಬಟರ್ ಪೇಪರ್ ತಗೊಂಡು ಏನೆಲ್ಲ ಸರ್ಕಸ್ ಮಾಡ್ತಾರೆ. ಆದರೆ ಇಷ್ಟೆಲ್ಲ ಮಾಡಬೇಕು ಅಂತಲೇ ಇಲ್ಲ. ಕೈಯಲ್ಲಿ ಜಸ್ಟ್ ಈ ರೀತಿ ಹಾಕಿ ಸ್ವಲ್ಪ ತಟ್ಟಿದರೆ ಸಾಕು. ಇನ್ನು ಕೂಡ ನಿಮಗೆ ತೆಳ್ಳಗೆ ಬೇಕಿದ್ರೆ ಸ್ವಲ್ಪ ಈ ರೀತಿ ತಟ್ಟಬಹುದು. ಮತ್ತು ಸರಿಯಾಗಿ ಶೇಪ್ ಬರದಿದ್ದರೆ ಈ ರೀತಿ ಸೈಡಿನಲ್ಲಿ ಸ್ವಲ್ಪ ಶೇಪ್ ಸರಿ ಮಾಡಿದರೆ ಸಾಕು. ಈ ರೀತಿ ಮಾಡಿಬಿಟ್ಟು ನಾನು ಎಲ್ಲವುಗಳನ್ನು ಮಾಡಿಬಿಟ್ಟು ಒಂದು ತಟ್ಟೆಯಲ್ಲಿ ಇಡ್ತೇನೆ. ಈ ಟೈಮಿಗೆ ಈ ವಡೆ ತಟ್ಟುವಾಗ ನಾನು ಎಣ್ಣೆ ಕೂಡ ಕಾಯಲಿಕ್ಕೆ ಇಡ್ತೇನೆ. ಅತ್ತ ಎಣ್ಣೆ ಕಾಯುವಾಗ ಇತ್ತ ಈ ವಡೆಗಳು ರೆಡಿ ಆಗ್ತದೆ. ನೋಡಿ ಎಷ್ಟು ಈಸಿಲಿ ಆಗ್ತದೆ, ಜಾಸ್ತಿ ಟೈಮೇ ತಗೊಳ್ಳೋದಿಲ್ಲ. ಜಸ್ಟ್ ಕೈಗಳ ಸಹಾಯದಿಂದ, ನೀವು ಬೆರಳುಗಳ ಸಹಾಯದಿಂದ ಈ ರೀತಿ ತಟ್ಟಿದರೆ ಸಾಕು. ತುಂಬ ತೆಳ್ಳಗೆ ಬೇಕಿದ್ರೆ ಸ್ವಲ್ಪ ಕೈಗಳ ಸಹಾಯದಿಂದ ಈ ರೀತಿ ತಟ್ಟಬಹುದು, ಅಥವಾ ಸ್ವಲ್ಪ ದಪ್ಪಕ್ಕೆ ಬೇಕಿದ್ರೆ ಸ್ವಲ್ಪ ಅಂಗೈಯಲ್ಲಿ ತಟ್ಟಿದ್ರೂ ಸಾಕಾಗ್ತದೆ, ದಪ್ಪಕ್ಕೆ ಬರ್ತದೆ. ಹಾಗೆಯೇ ಎಣ್ಣೆ ನೋಡಿ ಈಗ ಚೆನ್ನಾಗಿ ಕಾದಿದೆ. ಸ್ವಲ್ಪ ಹಿಟ್ಟನ್ನು ಕೂಡ ಹಾಕೊಂಡು ನೋಡಿದ್ದೇನೆ. ಸೊ ಮೇಲೆ ತೇಲ್ತಾ ಉಂಟು ವಡೆಗಳೆಲ್ಲ, ಹಾಗಾದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಒಂದೊಂದೇ ವಡೆಯನ್ನು ಹಾಕೊಳ್ಳುವ. ಎಣ್ಣೆ ಕಾದಿದೆ ಕೈಗೆ ತಾಗ್ಬೋದು ಅಂತ ಬೇಗ ಬೇಗ ಹಾಕಲಿಕ್ಕೆ ಹೋಗಬೇಡಿ, ಅಂದರೆ ಮೇಲಿಂದನೇ ಬಿಸಾಡಲಿಕ್ಕೆ ಹೋಗಬೇಡಿ. ಹತ್ತಿರದಿಂದ ಮೆಲ್ಲಕ್ಕೆ ವಡೆಗಳನ್ನು ಬಿಟ್ಟರೆ ಸಾಕು, ಇಲ್ಲದ್ರೆ ಎಣ್ಣೆ ರಟ್ಟುತ್ತದೆ. ಅದಕ್ಕೋಸ್ಕರ ನೋಡಿ ಎರಡೂ ಸೈಡ್ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಮಾತ್ರ ಇನ್ನೊಂದು ಸೈಡ್ ಇದನ್ನು ತಿರುಗಿಸಿ ಹಾಕ್ಕೊಳ್ಬೇಕು. ಇಲ್ಲದ್ರೆ ಹಾಗೆಯೇ ಬೇಗ ನೀವು ಸೌಟ್ ಹಾಕಿದ್ರೆ ಏನಾಗ್ತದೆ ಅಂದರೆ ವಡೆ ಮುರಿಯುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಒಂದು ಸೈಡ್ ಚೆನ್ನಾಗಿ ಕಾದ ನಂತರ ಮಾತ್ರ, ಈಗ ನೋಡಿ ಎಷ್ಟು ಚೆನ್ನಾಗಿ ತೇಳ್ತಾ ಉಂಟು ಅಂತ, ಒಂದು ಸೈಡ್ ಕಾದ ನಂತರ ಮಾತ್ರ ಇನ್ನೊಂದು ಸೈಡ್ ತಿರುಗಿಸಿ ಹಾಕ್ಕೊಳ್ಬೇಕು. ನಾವಿದಕ್ಕೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೊಳ್ಳೋದ್ರಿಂದ ಒಳ್ಳೆ ಒಂದು ಕಲರ್ ಬರ್ತದೆ. ಸೊ ಇದೊಂದು ಕೆಂಪಗಿನ ಕಲರ್ ಬರಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ಇದು ಹಸಿ ಹಸಿ ಇರ್ತದಲ್ಲ, ನಾವು ಕಡಲೆ ಹಿಟ್ಟೆಲ್ಲ ಹಾಕ್ಕೊಂಡಿರ್ತೇವಲ್ಲ. ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಆದರೆ ಒಳ್ಳೆಯದಾಗ್ತದೆ. ಹಸಿ ಹಸಿ ಇರುವ ಹಾಗೆ ಮಾಡಬಾರ್ದು. ಸೊ ಇದು ಹಲಸಿನ ಬೀಜದಿಂದ ಮಾಡಿದ್ದೀರಿ ಅಂತ ಗೊತ್ತೇ ಆಗೋದಿಲ್ಲ. ಕೆಲವರು ಹೇಳ್ತಾರೆ ಹಲಸಿನ ಬೀಜವನ್ನು ಜಾಸ್ತಿ ತಿನ್ನಬಾರ್ದು, ಗ್ಯಾಸ್ ಆಗ್ತದೆ ಅಂತ. ಹಾಗೆಲ್ಲ ಏನಿಲ್ಲ, ಗ್ಯಾಸ್ ಆಗೋದಿಲ್ಲ. ಗ್ಯಾಸ್ ಇದ್ದದ್ದು ನಮ್ಮ ದೇಹದಲ್ಲಿ ಇದ್ದದ್ದು ಗ್ಯಾಸನ್ನು ಹೊರಗಡೆ ಹಾಕಲಿಕ್ಕೆ ಅದು ಸಹಾಯ ಮಾಡ್ತದೆ ಅಂತಲೇ ಹೇಳಬಹುದು. ಹಾಗೆಯೇ ಅದಕ್ಕೆ ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಂಡಿರ್ತೇವೆ. ಒಂದು ವೇಳೆ ಗ್ಯಾಸ್ ಆಗೋದಾದರೆ ಆ ಶುಂಠಿ ತಿನ್ನುವಾಗ ಕರೆಕ್ಟ್ ಆಗ್ತದೆ. ಸೊ ನೀವು ಪ್ರತಿ ಬೈಟ್ ಈ ವಡೆ ತಿನ್ನುವಾಗ ಅಲ್ಲಲ್ಲಿ ಆ ಶುಂಠಿಯ ಘಮ, ಅಲ್ಲಲ್ಲಿ ಆ ಮೆಣಸಿನಕಾಯಿ, ಆ ಕೊತ್ತಂಬರಿ ಸೊಪ್ಪಿನ ಘಮ ಎಲ್ಲ ಇರುವಾಗ ಎಷ್ಟು ಚೆನ್ನಾಗಿ ಆಗ್ತದೆ ಗೊತ್ತುಂಟಾ. ಮತ್ತು ಇದಕ್ಕೆ ಚಟ್ನಿ ಕೂಡ ಬೇಡ, ಸಾಸ್ ಕೂಡ ಬೇಡ, ಏನು ಬೇಕು ಅಂತಲೇ ಇಲ್ಲ. ಹಾಗೂ ಮಕ್ಕಳಿಗೆ ಬೇಕಾದ್ರೆ ಕೊಡೋದಾದ್ರೆ ಸ್ವಲ್ಪ ಕೆಚಪ್ ಹಾಕಿ ಕೊಡಬಹುದು. ಯಾಕಂದರೆ ಮಕ್ಕಳಿಗೆಲ್ಲ ಟೊಮೆಟೊ ಕೆಚಪ್ ಎಲ್ಲ ತುಂಬ ಇಷ್ಟ ಆಗ್ತದಲ್ಲ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಸ್ವಲ್ಪ ಕೂಡ ಎಣ್ಣೆ ಹೀರ್ಕೊಳ್ಳಿಲ್ಲ ನಮ್ಮ ವಡೆ. ಯಾಕಂದರೆ ಗ್ಯಾಸನ್ನು ಯಾವಾಗಲೂ ವಡೆ ಕಾದು ತೆಗೆಯುವಾಗ ಹೈ ಫ್ಲೇಮಲ್ಲಿ ಇಟ್ಟು ತೆಗಿಬೇಕು. ಆಗ ವಡೆಯಲ್ಲಿ ಜಾಸ್ತಿ ಎಣ್ಣೆ ಅಂಶ ಬರುವುದಿಲ್ಲ. ಮತ್ತು ಈವನ್ ವಡೆ ಹಾಕೊಳ್ಳುವಾಗ ಕೂಡ ಹಾಗೆಯೇ ಎಣ್ಣೆಗೆ ಹಾಕ್ಕೊಳ್ತೇವಲ್ಲ, ಆಗ ಕೂಡ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ವಡೆಗಳನ್ನು ಹಾಕ್ಕೊಳ್ಬೋದು ಬೇಕು. ಆಗ ಕೂಡ ವಡೆ ಜಾಸ್ತಿ ಎಣ್ಣೆ ಹೀರಿಕೊಳ್ಳಲ್ಲ. ಮತ್ತು ಹಿಟ್ಟು ಕೂಡ ಹಾಗೆ ತುಂಬ ತೆಳ್ಳಗಿದ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ತದೆ. ಸೊ ತೆಳ್ಳಗಿರುವ ಹಾಗೆ ಮಾಡಬೇಡಿ. ಮತ್ತು ಹಿಟ್ಟು ಗಟ್ಟಿಯಾದರೆ ಕೂಡ ಹಾಗೆಯೇ ಈ ರೀತಿ ಚೆನ್ನಾಗಿ ಬರುವುದಿಲ್ಲ, ಗಟ್ಟಿ ಗಟ್ಟಿಯಾಗಿ ಬರ್ತದೆ, ಸರಿಯಾಗಿ ಬರುವುದಿಲ್ಲ. ನೋಡಿ ಫೈನಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ಸ್ವಲ್ಪ ಕೆಚಪ್ ಹಾಕಿದರೆ ಆಹಾ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ. ಈವ್ನಿಂಗ್ ಮಳೆ ಬರುವಾಗ ಒಂದು ಟೀ ಆರ್ ಕಾಫಿ ಜೊತೆ ಈ ರೀತಿ ಬಿಸಿ ಬಿಸಿಯಾಗಿರುವ ವಡೆ ಇದ್ರೆ ಎಷ್ಟು ಚೆನ್ನಾಗಿರ್ತದೆ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿರಿ. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ, ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.